ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋ ಟಾಪಿಕ್ ಏನಂತ ಹೇಳಿದ್ರೆ, ಇತ್ತೀಚಿನ ದಿನದಲ್ಲಿ ಬ್ಯಾಡ್ಮಿಂಟನ್ ಆಡೋದೊಂದು ಸಿಕ್ಕಾಪಟ್ಟೆ ಅಡಿಕ್ಟಿವ್ ಕ್ರೇಜ್ ಥರ ಆಗಿಬಿಟ್ಟಿದೆ. ಸೊ ನಾನು ಲಾಸ್ಟ್ ಈಗ ಒಂದು 4-5 ಮಂತ್ಸಿಂದ ರೆಗ್ಯುಲರಾಗಿ ಆಡ್ತಾಯಿದ್ದೀನಿ ಬ್ಯಾಡ್ಮಿಂಟನ್ನು. ಸೊ ನೆಕ್ಸ್ಟ್ ಇವಾಗ ಅಪ್ಗ್ರೇಡ್ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡಿ ಸುಮಾರು ಯೂಟ್ಯೂಬಲ್ಲಿರೋ ವೀಡಿಯೋಸ್ ಎಲ್ಲ ಹುಡುಕಿದೆ. ಯಾವುದೂ ಕನ್ನಡದಲ್ಲಿ ಸಿಗಲಿಲ್ಲ, ಜೊತೆಗೆ ಇನ್ಫಾರ್ಮೇಟಿವ್ ಆಗಿರಲಿಲ್ಲ. ಸೊ ನಾನೇ ಯಾಕೆ ಹೋಗಿ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡಿದೆ. ಸೊ ಈಗ ಒಂದು ಸ್ಪೋರ್ಟ್ಸ್ ಶಾಪ್ ಹತ್ರ ಮಾತಾಡಿದ್ದೀನಿ, ಅಲ್ಲಿಗೆ ಹೋಗಿ ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ. ಫೈನಲಿ ರೀಚ್ ಆಗಿದ್ದೀನಿ. ಶ್ರೀ ಗುರುದೇವ್ ಸ್ಪೋರ್ಟ್ಸ್ ಅಂತ ಅಂಗಡಿ ಇದು. ಸೊ ಇದು ಲೊಕೇಟ್ ಆಗಿರೋದು ಬಂದು ರಾಜಾಜಿನಗರ ಕಾರ್ಡ್ ರೋಡಿಂದ ನವರಂಗ್ ಬರುತ್ತಲ್ಲ ಸರ್ಕಲ್ಲು, ಟುವರ್ಡ್ಸ್ ಶ್ರೀರಾಮ್ಪುರಂ ಮೆಟ್ರೋ ಸೆಂಟ್ರ್ನಲ್ಲಿದೆ. ಇವ್ರ ಅಡ್ರೆಸ್ಸನ್ನು ಮತ್ತು ಫೋನ್ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಯೂಶ್ವಲಿ ಯಾವಾಗಲೂ ರಶ್ ಇರುತ್ತೆ ಇವ್ರದ್ದು ಅಂಗಡಿ. ಸೊ ನಿಮ್ಗೇನಾದ್ರು ಗೈಡೆನ್ಸ್ ಬೇಕು, ಇಲ್ಲ ಫಸ್ಟ್ ಟೈಮ್ ಬೈಯರ್ಸ್ ಅಂದರೆ ಕಾಲ್ ಮಾಡಿಕೊಂಡು ಅವರು ಫ್ರೀ ಇರೋ ಟೈಮಲ್ಲಿ ಬಂದು ವಿಸಿಟ್ ಮಾಡಿದ್ರೆ ಒಳ್ಳೆಯದು. ಸೊ ಈಗ ನೀವು ನೋಡ್ತಾ ಇರ್ಬೋದು, ಇದೆಲ್ಲ ಮಲ್ಟಿ ಬ್ರ್ಯಾಂಡ್ ರ್ಯಾಕೆಟ್ದು ಕಲೆಕ್ಷನ್ಸ್ ಇರೋದಿಲ್ಲಿ. ಸೊ ಎಲ್ಲ ಮಿಕ್ಸ್ ಇದೆ, ಹಾಗಾಗಿ ನಾನು ಒಂದೊಂದೇ ಬ್ರ್ಯಾಂಡ್ ವೈಸ್ ಇವ್ರು ಸಪ್ರೇಟಾಗಿ ಇಟ್ಟಿಲ್ಲ, ಹಾಗಾಗಿ ಹಂಗೆ ಮೇಲ್ಮೇಲೆ ತೋರಿಸ್ತಾ ಇದ್ದೀನಿ. ಸೊ ಎಲ್ಲ ಆಲ್ಮೋಸ್ಟ್ 95% ಆಫ್ ದ ಮಾಡೆಲ್ಸ್ ಇವ್ರ ಹತ್ರ ಅವೈಲೇಬಲ್ ಇದೆ. ನಿಮಗೆ ಪರ್ಟಿಕ್ಯುಲರ್ ಇಂಥದ್ದೇ ಬ್ರ್ಯಾಂಡ್ ಬೇಕು ಅಂದರೆ ಅಂಥದ್ದನ್ನು ಅವರು ತರಿಸ್ಕೊಡ್ತಾರೆ. ನೋಡ್ಬೋದು ಎಲ್ಲ ಕಲೆಕ್ಷನ್ಸ್ ಎಷ್ಟು ವಾಸ್ಟ್ ಆಗಿದೆ ಅಂತೇಳಿ. ಸರ್ ಒಂದು ರ್ಯಾಕೆಟ್ ನೋಡ್ತಾ ಇದ್ದೀನಿ ನಾನು. ಸರ್ ಯಾವುದು? ಯೋನೆಕ್ಸ್, ಲಿನಿಂಗ್, ಅಪೆಕ್ಸ್, ವಿಕ್ಟರ್? ನನಗೆ ಬ್ರ್ಯಾಂಡ್ ಬಗ್ಗೆ ಅಷ್ಟು ಗೊತ್ತಿಲ್ಲ. ನನ್ನ ಬಡ್ಜೆಟ್ ಬಂದು 4,000 to 5,000 ರೇಂಜಲ್ಲಿ ಬಡ್ಜೆಟ್ ಇದೆ ನಂದು. ಓಕೆ, ಹಿಂಗೆ ರೆಗ್ಯುಲರ್ ಆಡ್ತಾ ಇದ್ದೀರಾ ಇಲ್ಲ ಈಗ ಸ್ಟಾರ್ಟ್ ಮಾಡಿದ್ರೆ ಹಿಂಗೆ ಯಾವ ಟೈಪು? ರೆಗ್ಯುಲರ್ ಸರ್, ಇವಾಗ ಇಂಟರ್ಮೀಡಿಯೇಟ್ ಇದೆಲ್ಲ ಆಡ್ತಾ ಇದ್ದೀನಿ ನಾನು. ಓಕೆ, ಯಾಕೆ 4 to 5 ರೇಂಜ್ ಓಕೆನಾ? 4 to 5 ರೇಂಜಲ್ಲಿ ರ್ಯಾಕೆಟ್ ತೋರಿಸ್ತೀನಿ ನನಗೆ. ನೋಡಿ, ಯೋನೆಕ್ಸ್ದು ಸ್ಟ್ರೋಕ್ ಸೀರೀಸ್ ಅಂತ 84 ಗ್ರಾಮ್ ಇರುತ್ತೆ, 35 LBS. ಓಕೆ. ಆ್ಯಂಡ್ ಹೆಡ್ಲೈಟ್ ಬೇಕಂತ ನೋಡಿದ್ದು, ಬಟ್ ನಿಮಗೆ ಲೈಕ್ ಅಟ್ಯಾಕಿಂಗ್ ಪರ್ಪಸ್ ಜಾಸ್ತಿ ಬೇಕಂದ್ರೆ ಹೆಡ್ ಹೆವಿ ತೊಗೊಳ್ಳಿ, ಹೆಡ್ ಹೆವಿ ತೋರಿಸ್ತೀನಿ. ಸರ್ ಇವಾಗ ನನಗೆ ಇನ್ನೊಂದು ಡೌಟ್ ಇದೆ. ಓಕೆ, ಇದರಲ್ಲಿ ಏನೇನೋ ನಂಬರ್ಸ್ ಬರುತ್ತೆ, 4G 5G 4U 5U ಅಂತ ಬರುತ್ತೆ, ಆಮೇಲೆ ಏನೋ ಲೈಟ್ ಹೆವಿ ಸರ್ ಏನೋ ಆಕ್ಚುಲಿ ಏನದು 3 ಟೈಪ್ ವೇರಿಯಂಟ್ ಇರುತ್ತೆ. 4U ಅಂದ್ರೆ 4U 5U ಅಂದ್ರೆ ರಾಕೆಟ್ದು ವೆಯ್ಟ್ ಕ್ಯಾಟಗರಿ ತೋರಿಸ್ತದೆ. 4U 5U 6U ಅಂದ್ರೆ 4U ಅಂದ್ರೆ ಒಂದು 80 ಇಂದ 84 ಗ್ರಾಮ್ ಬರುತ್ತೆ, 5U ಅಂದ್ರೆ ಒಂದು 75 to 80 ಗ್ರಾಮು, 6U ಅಂದ್ರೆ ಒಂದು 70 to 75 ಗ್ರಾಮು. ಆಮೇಲೆ G6 ಅಂತ G6 G5 G4 G3 ಅಂತ ಬರ್ದಿರುತ್ತೆ, ಅದು ಲೈಕ್ ಹ್ಯಾಂಡಲ್ ಸೈಜ್ ಇರುತ್ತೆ, ದಪ್ಪ ಸಣ್ಣ ಉದ್ದ ಲೈಕ್ ಅದ್ರ ಮೇಲೆ ಮೆನ್ಷನ್ ಮಾಡಿರ್ತಾರೆ. ಆಮೇಲೆ 3 ಟೈಪ್ ಬ್ಯಾಲೆನ್ಸ್ ಬರುತ್ತೆ, ಒಂದು ಹೆಡ್ ಹೆವಿ, ಹೆಡ್ಲೈಟ್, ಈವನ್ ಬ್ಯಾಲೆನ್ಸ್, 3 ಟೈಪ್ ರಾಕೆಟ್ ಬರುತ್ತೆ. ಸೊ ಏನು ಅದು ಡಿಫ್ರೆನ್ಸ್ ಇಂದ ಏನಾಗುತ್ತೆ? ಯಾವುದು ಸರ್ ಇದು? ಹೆಡ್ ಹೆವಿ ಅಂದ್ರೆ ಲೈಕ್ ಸ್ಮ್ಯಾಶ್ ಚೆನ್ನಾಗಿರುತ್ತೆ, ಅಂಡ್ ಹೆಡ್ ಲೈಟ್ ಅಂದ್ರೆ ನಿಮಗೆ ನೆಟ್ ಹತ್ರ ಡ್ರಾಪ್ ಮಾಡಕ್ಕೆ ಚೆನ್ನಾಗಿರುತ್ತೆ. ಅಂಡ್ ಈವನ್ ಬ್ಯಾಲೆನ್ಸ್ ಅಂದ್ರೆ ನೀವು ಎಲ್ಲ ಗೇಮ್ ನ ಕವರ್ ಮಾಡ್ಬೇಕು ಅಂದ್ರೆ ಈವನ್ ಬ್ಯಾಲೆನ್ಸ್ ನಾವು ಲೈಕ್ ಸಜೆಸ್ಟ್ ಮಾಡ್ತೀವಿ ಲೈಕ್ ಆತರ. ಈಗ ನಿಮ್ಗೆ ಲೈಕ್ ಹೆಡ್ ಹೆವಿ ಬೇಕಲ್ಲ ನಿಮಗೆ, ನೋಡಿ ಇದು ಲೀನಿಂಗ್ ಅಲ್ಲಿ ಬೇಕಂದ್ರೆ ಇದು G4 ಸೀರೀಸ್ ಹೆಡ್ ಹೆವಿ ರಾಕೆಟ್, ಆಲ್ರೌಂಡ್ ರಾಕೆಟ್ ಇರುತ್ತೆ. ನೆಕ್ಸ್ಟ್ ಇದು ಲೀನಿಂಗ್ Z8 ನೋಡಿ. ಪ್ಲಸ್ ನಿಮಗೆ ಮೇನ್ ಏನಂದ್ರೆ ರಾಕೆಟ್ ಹೋಲ್ಡ್ ಮಾಡಿ ನೋಡಿದ್ರೆ ಯಾವ್ದು ಕಂಫರ್ಟಬಲ್ ಅನ್ಸುತ್ತೆ ಅದು ಇಂಪಾರ್ಟೆಂಟ್. ಯಾಕಂದ್ರೆ ಕೆಲವರಿಗೆ ಲೈಕ್ ಕೈ ಮೇಲೆ ಡಿಪೆಂಡ್ ಆಗುತ್ತೆ, ಪ್ಲಸ್ ಗೇಮ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ ಕೈಲಿ ಇಟ್ಕೊಂಡ್ರೆ ಯಾವ್ದು ಬೆಟರ್ ನಿಮ್ಗೆ ಅನ್ಸುತ್ತೆ ಅದನ್ನ ನೀವು ಲೈಕ್ ಸೆಲೆಕ್ಟ್ ಮಾಡ್ಬೇಕು ಆತರ. ನೋಡಿ ಇದ್ರಲ್ಲಿ ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿ. ಇದು ಕ್ಯಾಲಿಬರ್ ಚೆನ್ನಾಗಿದೆ, ಹೊಸ ಮಾಡಲ್ ಚೆನ್ನಾಗಿದೆ ಇದು. ಸೊ ನೋಡಿ ಕ್ಯಾಲಿಬರ್ ಎಕ್ಸ್ ಅಂತ ತುಂಬಾ ಲೈಟ್ ಇದೆ. ಇಲ್ಲಾಂದ್ರೆ ಈಗ ಮಾರ್ಕೆಟ್ ಅಲ್ಲಿ ತುಂಬಾನೇ ಓಡ್ತಾ ಗ್ರಾಮ್ಸ್ ಇಲ್ಲಿ ಹಾಕಿದ್ದಾರೆ ನೋಡಿ, 82 ಗ್ರಾಮ್ಸ್ ಇದು. ಇನ್ನೊಂದು ಇದು ಪ್ರೈಸ್ ಬಂದು 7,990 ಇದೆ. ಬಟ್ ನಿಮ್ಗೆ ಆಫ್ಟರ್ ಡಿಸ್ಕೌಂಟ್ ಪ್ರೈಸ್ ಬಂದು ನೀವು ಡೈರೆಕ್ಟ್ ಆಗಿ ಅವ್ರಿಗೆ ಕಾಲ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಅವ್ರ ಸ್ಟೋರಿಗೆ ಬನ್ನಿ. ಸೊ ಅಲ್ಲಿವರೆಗೂ ಅವರು ಆನ್ಲೈನ್ ಪ್ರೈಸಸ್ ರಿವೀಲ್ ಮಾಡಲ್ಲ. ಇನ್ನೊಂದು ನೋಡಿದು ತುಂಬಾ ಲೈಕ್ ಮಾರ್ಕೆಟ್ ಓಡ್ತಿರೋ ರಾಕೆಟ್ ಅಂದ್ರೆ ಲೈಕ್ ಇದು ಹೇಳ್ಬೋದು ನಿಮಗೆ, X-Force ಕ್ಯಾನನ್ ಅಂತ. ಇದ್ರಲ್ಲಿ ಲೈಕ್ 4 ಕಲರ್ ಬರುತ್ತೆ ಟೋಟಲ್. ಒಂದು ನಿಮಿಷ ತೋರಿಸ್ತೀನಿ ತೊಗೊಳ್ಳಿ, ನೋಡಿ ಫೀಲ್ ಮಾಡಿ ನೋಡಿ. ಸೊ ನಮ್ಮ ಫೆಲೋ ಮೇಟ್ಸ್ ಇದನ್ನು ರೆಕಮೆಂಡ್ ಮಾಡಿರೋದು. ನಾನು ಯಾವುದೂ ಪ್ರೀವಿಯಸ್ಲಿ ಲೀನಿಂಗ್ ಓನ್ ಮಾಡಿಲ್ಲ, ಇದೆ ಇವಾಗ ತೊಗೊಂಡ್ರೆ ಇವತ್ತೇ ಫಸ್ಟ್ ಆಗುತ್ತೆ. ಸೊ ಕ್ಯಾನನ್ AX4 ಕ್ಯಾನನ್ ಮಾಡಲ್ ಇದು. ಇಲ್ಲಿ ಯಾವುದೋ ಇದೆ ಸರ್ ನೋಡಿ, ಇದನ್ನ 2 ಕಲರ್ ಇದು. ಯಾವುದು ಇದು? ಕ್ಯಾನನ್ ಅಲ್ಲ? ಕ್ಯಾನನಲ್ಲಿ ಟೋಟಲ್ 4 ಕಲರ್ ಇದೆ ನೋಡಿ. ಟೋಟಲ್ 3 ಆಯಿತು. ಇನ್ನೊಂದು ಕೊಡ್ತೀನಿ. ಸೊ ಇದೊಂದು ನಿಯಾನ್ ಗ್ರೀನು, ವೈಟು, ಆಮೇಲೆ ಇಲ್ಲೊಂದು ಒಂಥರ ಪಾಕಿಸ್ತಾನ್ ಫ್ಲಾಗ್ ಕಲರ್ ಇದೆ ಈ ಗ್ರೀನು. ಸೊ ಇದು ನೋಡಿ ಕಾಂಬ್ಯಾಟ್ Z8 ಅಂತ, ಇದು ಲೀನಿಂಗ್ ಇದೆ. ಈ ಟೋಟಲ್ 4 ಕಲರ್ ಇರುತ್ತೆ ಸರ್. 1 2 3 4. ಇದರಲ್ಲಿ ನಿಮಗೆ ಎಲ್ಲದರಲ್ಲಿ ಲೈಕ್ 4U 5U 6U 3 ವೇರಿಯಂಟ್ ಸಿಗುತ್ತೆ. ಆ್ಯಂಡ್ ಅಪ್ ಟು 27 to 32 ವರೆಗೂ ಹೋಲ್ಡ್ ಮಾಡುತ್ತೆ ಇಂಚನು. ಈ 3 ಕಲರ್ ಇರುತ್ತೆ ಸರ್, 4 ಕಲರ್ ಸಾರಿ. ನೋಡಿ ನಿಮಗೆ ಇದರಲ್ಲಿ ಯಾವ ಇದು ಏನು ಬಡ್ಜೆಟಲ್ಲಿ ಬರುತ್ತೆ ಸರ್ ಇದು? ಸರ್ ಇದು MRP ನಿಮಗೆ 6,290 ಇರುತ್ತೆ. ಆ್ಯಂಡ್ ಲೈಕ್ ಪ್ರೈಸ್ ನಿಮಗೆ 25% to 30% ಡಿಸ್ಕೌಂಟ್ ಇರುತ್ತೆ ಇದರಲ್ಲಿ. ಆ್ಯಂಡ್ ಗಟ್ಟಿಂಗ್ ಗ್ರಿಪ್ ಎಲ್ಲ ಸಪ್ರೇಟೆಡ್ ಆಗುತ್ತೆ.
ಸೊ ಇದು ಚೆನ್ನಾಗಿದೆ ಕಲರ್. ಒಳ್ಳೆ ರಾಕೆಟ್ ಸರ್. ನೀವು 4 ಜನಕ್ಕೆ ಸಜೆಸ್ಟ್ ಮಾಡ್ತೀರಾ. ನಮ್ಮ ಕಾನ್ಸೆಪ್ಟ್ ಏನಂದ್ರೆ ಒಳ್ಳೆ ಐಟಮ್ ಕೊಟ್ರೆ ನಿಮಗೆ ಯೂಸ್ ಆಗುತ್ತೆ, ಪ್ಲಸ್ ನೀವು 4 ಜನಕ್ಕೆ ಸಜೆಸ್ಟ್ ಮಾಡ್ಬೋದು. ಆ ಥರ ನಮ್ಮ ಕಾನ್ಸೆಪ್ಟ್. ಅದಕ್ಕೋಸ್ಕರ ಬೆಸ್ಟ್ ರಾಕೆಟ್ ಯಾವ್ದಿದೆ, ಬೆಸ್ಟ್ ರಾಕೆಟ್ ನಿಮ್ಗೆ ಸಜೆಸ್ಟ್ ಮಾಡ್ತೀವಿ. ಆ ಥರ ನಮ್ಮ ಕಾನ್ಸೆಪ್ಟ್. ನಾವು ಲೈಕ್ ಅಡ್ವಾನ್ಸ್ ಪ್ಲೇಯರ್ ಎಲ್ಲ ಆಡಿರ್ತಾರಲ್ಲ, ಅದ್ರ ಬೇಸಿಸ್ ಮೇಲೆ ನಾವು ಲೈಕ್ ನಿಮಗೆ ಸಜೆಸ್ಟ್ ಮಾಡ್ತಾ ಇದೀವಿ ಆ ಥರ. ಓಕೆ. ಸೊ ಇದು ಬಿಟ್ಟರೆ ಸರ್ ನೆಕ್ಸ್ಟ್ ಯೋನೆಕ್ಸ್ ಅಲ್ಲಿ ಯಾವ್ದು ಬರುತ್ತೆ ಆ 4 to 5K ಬಜೆಟಲ್ಲಿ? 4 to 5K ಅಂದರೆ ಲೈಕ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಯೋನೆಕ್ಸ್ ಎಲ್ಲ ಆದರೆ ಅರೌಂಡ್ ನಿಮಗೆ ಒಳ್ಳೆ ರಾಕೆಟ್ ಬೇಕಂದ್ರೆ ಇದೀಗ ಪಾಪ್ಯುಲರ್ ರಾಕೆಟ್ ಇದೆ, ಎಸ್ಟಾಕ್ಸ್ 100 ಗೇಮ್ ಸೀರೀಸ್ ಸಿಗ್ನೇಚರ್ ಎಡಿಷನ್ ಅಂತ, ವಿ ಎಡಿಷನ್ ಅಂತ. ಇದು ತುಂಬಾ ಚೆನ್ನಾಗಿದೆ. ಬಟ್ ಲೈಕ್ ಸಿಂಗಲ್ಸ್ ರಾಕೆಟ್ ಸ್ವಲ್ಪ ಸ್ಟಿಫ್ ಇರುತ್ತೆ ನೋಡಿ. ಓಕೆ. ಸೊ ಇದು ಬಂದು 1590 ಇದೆ ಪ್ರೈಸ್. ಹೆಡ್ಲೈಟ್ ರಾಕೆಟ್ ಇದು. ಓಕೆ. ನೋಡಿ ಹೆಡ್ಲೈಟ್ ಬೇಕಂದ್ರೆ ನೆನೋಫ್ಲೈಟ್ 1000 ಗೇಮ್ ಅಂತ. ಇದು ಅಷ್ಟೇ ಲೈಕ್ ಸಿಂಗಲ್ಸ್ ಯೂಸ್ ಆಗುತ್ತೆ, ಡಬಲ್ಸ್ ಯೂಸ್ ಆಗುತ್ತೆ. ಪ್ಲಸ್ ಹೆಡ್ಲೈಟ್ ರಾಕೆಟ್ ಇರುತ್ತೆ, 82 ಗ್ರಾಮು, ಅರೌಂಡ್ 28 LBS ಇರುತ್ತೆ. ಇನ್ನೊಂದು ಡಬಲ್ಸ್ಗೆ ಬೇಕಂದ್ರೆ ನೋಡಿ ತಗೋಬಹುದು. ಓಕೆ. ಎಸ್ಟಾಕ್ಸ್ 88D ಗೇಮ್ ಅಂತ, 3rd ಜನರೇಷನ್ ಅಂಡ್ ಹೆಡ್ ಹೆವಿ ರಾಕೆಟ್, ಮೀಡಿಯಂ ಫ್ಲೆಕ್ಸಿಬಲ್ ಇರುತ್ತೆ. ಇದು ಒಳ್ಳೆ ರಾಕೆಟ್ ಆಕ್ಚುಲಿ. ಸೊ ಇದರದ್ದು ಪ್ರೈಸ್ ಬಂದು 9970 ಇದೆ. ಅಗೇನ್ ನಿಮಗೆ ಡಿಸ್ಕೌಂಟೆಡ್ ಪ್ರೈಸು ಇದರಲ್ಲಿ ವಿಡಿಯೋದಲ್ಲಿ ರಿವೀಲ್ ಮಾಡಲ್ಲ. ಅವ್ರದ್ದು ನಂಬರ್ ಇರುತ್ತೆ, ಅವ್ರಿಗೆ ಡೈರೆಕ್ಟಾಗಿ ಕಾಲ್ ಮಾಡ್ಬೋದು, ಇಲ್ಲ ಅವ್ರ ಶಾಪಿಗೆ ವಿಸಿಟ್ ಮಾಡಿ. ನಮಗೆ ನೋಡಿ ರಾಕೆಟ್ ಫೀಲ್ ಮಾಡಿ ನಿಮ್ಗೆ ಯಾವುದು ಕಂಫರ್ಟಬಲ್ ಅನಿಸ್ತು ಸರ್? ನನಗೆ ಇದರಲ್ಲಿ ಇದು ಪ್ರೈಸ್ ವೈಸ್ ನೋಡಬೇಡಿ, ಬ್ರ್ಯಾಂಡ್ ವೈಸ್ ನೋಡಬೇಡಿ, ಕಲರ್ ವೈಸ್ ನೋಡಬೇಡಿ. ಕಂಫರ್ಟ್ ಇಸ್ ಮೋರ್ ಇಂಪಾರ್ಟೆಂಟ್. ಅದಕ್ಕೆ ಕಂಫರ್ಟ್ ವೈಸ್ ಯಾವ್ದು ಚೆನ್ನಾಗಿ ಅನಿಸ್ತು ಅದು ನೋಡಿ. ಪರ್ಟಿಕ್ಯುಲರ್ ಈ ಕ್ಯಾನನ್ ರಾಕೆಟ್ ಅಲ್ಲಿ ನಾನು ನನ್ನ ಫ್ರೆಂಡ್ ರಾಕೆಟ್ ಅಲ್ಲಿ ನಾನು ಆಡಿದ್ದೀನಿ. ಸೊ ಇದೊಂದು ಸ್ವಲ್ಪ ಲೈಕ್ ಆಯ್ತು ನನಗೆ. ಆಮೇಲೆ ಇನ್ನೊಂದು ಬ್ಲಾಸ್ಟ್ ಅಂತಾನೂ ಬರುತ್ತೆ ಇದಲ್ಲೇ. ಇದು ಬ್ಲಾಸ್ಟ್ ಅದು ಇದೆಯಾ ಸರ್? ಬ್ಲಾಸ್ಟ್ ಇದೆ ಸರ್ ನೋಡಿ. ಇದರಲ್ಲೂ 2 ಕಲರ್ ಸಿಗುತ್ತೆ. ಸೇಮ್ ವೇರಿಯಂಟ್ 4U 5U 6U 3 ವೇರಿಯಂಟ್ ಅಲ್ಲಿ ಸಿಗುತ್ತೆ. ಅಂಡ್ ಅಪ್ ಟು 26 to 32 LBS ವರೆಗೂ ಹೋಲ್ಡ್ ಮಾಡುತ್ತೆ. ಹೆಡ್ ಹೆವಿ ರಾಕೆಟ್, ಫ್ಲೆಕ್ಸಿಬಲ್ ರಾಕೆಟ್. ಸೇಮ್ ಇದೆ 6290. ಇದೆಷ್ಟಾಗುತ್ತೆ ಸರ್? ಸರ್ ಇದು MRP ಲೈಕ್ MRP ಲೆಸ್ 25 to 30% ಡಿಸ್ಕೌಂಟ್ ಇರುತ್ತೆ. ಓಕೆ. ಸೊ ಇದು ಈ AX Force ಇದೆಯಲ್ಲ, ಇದು ಒಂದೇ ಮಾಡಲು, ಇದು ಸೇಮ್ ಮಾಡಲು, ಬಟ್ ಸೀರೀಸ್ ಬೇರೆ. ಇದು ಕ್ಯಾನನ್ ಅಂತ ಇದೆ, ಇದು ಬ್ಲಾಸ್ಟ್ ಅಂತ ಇದೆ. ತುಂಬ ಇದೆ. ನಿಮಗೆ ಈ ಬ್ಯಾಡ್ಮಿಂಟನಲ್ಲಂತೂ ಬಿಲ್ಕುಲ್ ಗೊತ್ತೇ ಆಗಲ್ಲ. ಸಾವಿರಾರು ಮಾಡೆಲ್ಸ್ ಬರುತ್ತೆ. ಏನಂದ್ರೆ ನಾವು ಯಾರು ಎಕ್ಸ್ಪೀರಿಯನ್ಸ್ ಇರೋರು ಆಡಿರ್ತಾರಲ್ಲ, ಅವ್ರ ಫೀಡ್ಬ್ಯಾಕ್ ಬೇಸಿಸ್ ಮೇಲೆ ನಾವು ಬೈ ಮಾಡ್ತೀವಿ. ಹೀಗೆ ಇದು ಲೈಕ್ ಆಯಿತು ಕಲರ್. ಓಕೆ. ಇದರಲ್ಲಿ 4 ಕಲರ್ಸ್ ಇದೆ. ಸೊ ವೈಟಿಗೆ ನನ್ನ ಫ್ಯಾನ್ ಅಲ್ಲ. ಇಂಡೋರ್ ಇದೇನು ಕೊಳೆ ಆಗಲ್ಲ ಅಂತ. ಇದು ಓಕೆ, ಬಟ್ ಇದೇನಂತ ಅಟ್ರಾಕ್ಟಿವ್ ಇಲ್ಲ ನನಗೆ. ನಂಗೆ ಬ್ಲಾಕ್ ಹೋಗಿ ಸರ್. ಬ್ಲಾಕ್ ಆಲ್ವೇಸ್ ಲೈಕ್ ಒಂಥರ ಇದು ಚೆನ್ನಾಗಿದೆ, ಬಟ್ ಏನಂದ್ರೆ ಇದೊಂದು ಸ್ವಲ್ಪ ಪಿಂಕ್ ಶೇಡ್ಸ್ ಇದೆ. ಬಟ್ ಮ್ಯಾಚಿಂಗ್ ಕಟಿಂಗ್ ಕೊಡ್ತೀನಿ ಬೇಕಂದ್ರೆ, ಕಾಂಟ್ರಾಸ್ಟ್ ಕಲರ್ ಹಾಕೊಡ್ತೀನಿ ಕಟಿಂಗು. ಓಕೆ. ಸೇಮ್ ಬಾಡಿ ಕಲರ್ ಕಟಿಂಗ್ ಸಿಗುತ್ತಾ? ಆಲ್ಮೋಸ್ಟ್ ಸಿಮಿಲರ್ ಸಿಗುತ್ತೆ, ಸೇಮ್ ಅಂತ ಸಿಗಲ್ಲ ಅಂತ ಹೇಳ್ಬೋದು. ಎಕ್ಸಾಕ್ಟ್ ಇಲ್ಲಿ ಮ್ಯಾಚ್ ಬರಲ್ಲ. ಎಕ್ಸಾಕ್ಟ್ ಮ್ಯಾಚ್ ಬರಲ್ಲ. ಸೊ ಇದನ್ನ ಸೊ ಇದೆ ಕ್ಯಾನನ್ ಇದೆ ಮಾಡೆಲ್ನ ಚೂಸ್ ಮಾಡ್ತೀನಿ ಸರ್. ಇದಕ್ಕೆ ಮ್ಯಾಚಿಂಗ್ ಆಗೋದು ಒಂದು ಕಟ್ಟಿಂಗ್ ಮಾಡಿಕೊಡಿ. ಓಕೆ ಸರ್. ನಿಮ್ಗೆ ಯಾವುದು ಸ್ಟ್ರಿಂಗ್ಸ್ ಲೀನಿಂಗ್ ಬೇಕಾ, ಯೋನೆಕ್ಸ್ ಬೇಕಾ, ವಿಕ್ಟರ್ ಬೇಕಾ, ಯಾವ್ದು ಬೇಕು? ಸ್ಟ್ರಿಂಗ್ಸ್ ನನಗೆ BG 65 ಮತ್ತು 66 ಅಲ್ಲಿ ಕನ್ಫ್ಯೂಷನ್ ಇದೆ. ಸೊ ಯಾವುದು ಬೆಟರ್ ಸರ್? ನೋಡಿ ನಿಮಿಷ ರೀ. ನಿಮಗೆ ಲೈಕ್ ಮೀಡಿಯಂ ಗೇಮ್ ಬೇಕಂದ್ರೆ ಇದು ತೊಗೊಳ್ಳಿ B65. ಲೈಕ್ ಒಂಥರ ಲಾಂಗ್ ಲಾಸ್ಟಿಂಗ್ ಇರುತ್ತೆ, ಲೈಕ್ ಮೀಡಿಯಂ ಪವರ್ ಎಲ್ಲ ಇರುತ್ತೆ. ಇಲ್ಲ ನಿಮಗೆ ಎಕ್ಸ್ಟ್ರಾ ಪವರ್ಗೆ ಇಲ್ಲ ಲೈಕ್ ಕಂಟ್ರೋಲ್ ಜಾಸ್ತಿ ಬೇಕು, ಎಡಿಟಿಂಗ್ ಸೌಂಡ್ ಜಾಸ್ತಿ ಬೇಕು ಅಂದ್ರೆ ನಾನು ಇದು ಸಜೆಸ್ಟ್ ಮಾಡಿದ್ದೀನಿ. ಇದು ಯೋನೆಕ್ಸ್ ಅಲ್ಟಿಮೆಕ್ಸ್ ಅಂತ. 65mm ಇರುತ್ತೆ. ಸ್ವಲ್ಪ ಲೈಫ್ ಕಮ್ಮಿ ಅಂತ ಹೇಳ್ಬೋದು, ಬಟ್ ಲೈಕ್ ಆಡೋದ್ರಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಫೀಲ್ ಚೆನ್ನಾಗಿರುತ್ತೆ, ಪವರ್ ಚೆನ್ನಾಗಿರುತ್ತೆ, ಸೌಂಡ್ ಚೆನ್ನಾಗಿರುತ್ತೆ, ಆಮೇಲೆ ರಿಪಲ್ಸ್ ಆನ್ ಪವರ್ ಎಲ್ಲ ಚೆನ್ನಾಗಿರುತ್ತೆ. ಬಟ್ ಏನಂದ್ರೆ ಸ್ವಲ್ಪ ಲೈಫ್ ಕಮ್ಮಿ ಇರುತ್ತೆ ಅಂತ ಹೇಳ್ತೀನಿ ಫಸ್ಟ್. ಓಕೆ. ಸೊ ಪ್ರೈಸ್ ಡಿಫ್ರೆನ್ಸ್ ಎಷ್ಟು ಬರುತ್ತೆ ಅದಕ್ಕೂ? ಸರ್ ಇದಕ್ಕೆ ಒಂದು 300 ರೂಪಾಯಿ ವ್ಯತ್ಯಾಸ ಬರೋದು ಸರ್. 300 ರೂಪೀಸ್ ಡಿಫ್ರೆನ್ಸ್ ಇರುತ್ತೆ. ಸೊ ಅದು ಬಿಟ್ಟರೆ ಇನ್ನು ಟೂರ್ನಮೆಂಟಿಗೆ ಯಾವ್ದು ಚೂಸ್ ಮಾಡ್ತಾರೆ ಸರ್ ಯೂಶಲಿ? ಟೂರ್ನಮೆಂಟ್ಗೆ ಲೈಕ್ ಸರ್ ಫೆದರ್ಗೆ ಆದರೆ ಬೇರೆ ಟೈಪ್ ಇರುತ್ತೆ, ಪ್ಲಾಸ್ಟಿಕ್ ಆದರೆ ಬೇರೆ ಟೈಪ್ ಇರುತ್ತೆ. ಫೆದರ್ಸ್ಗೆ ಆದರೆ ಲೈಕ್ 80 ಪವರ್ ಎಕ್ಸ್ಬೋಲ್ಡ್ ಆ ಥರ ಸಜೆಸ್ಟ್ ಮಾಡ್ತೀವಿ. ಆ್ಯಂಡ್ ಲೈಕ್ ಪ್ಲಾಸ್ಟಿಕ್ ಆದರೆ ಅಲ್ಟಿಮೆಕ್ಸು, ಟೈಟೇನಿಯಮು ಆ ಥರ. ಯಾಕಂದರೆ ಫೆದರ್ ಅಲ್ಲಿ ಸ್ವಲ್ಪ ಲೈಫ್ ಜಾಸ್ತಿ ಬರುತ್ತೆ, ಪ್ಲಾಸ್ಟಿಕ್ ಲೈಫ್ ಕಮ್ಮಿ ಇರುತ್ತೆ. ಅದರಿಂದ ನಿಮ್ಗೆ ಯಾವ್ದು ಇರಲಿ ಸರ್. ಈಗ ಲೈಕ್ ಪವರ್ ಗೇಮ್ ಬೇಕಂದ್ರೆ ಅಲ್ಟಿಮೆಕ್ಸ್ ಹಾಕ್ಸ್ಕೊಳ್ಳಿ ನಾನು ಹೇಳೋದು. ಇಲ್ಲ ನಿಮಗೆ ಲೈಫ್ ಬರಬೇಕಂದ್ರೆ V60 ಹಾಕ್ಸ್ಬೋದು. ಸೊ ಸ್ಟ್ರಿಂಗ್ ಬಂದು ನನ್ನ ಪ್ರೀವಿಯಸ್ ಫಿನಾಪಿ 232 ಇದೆ, ಅದರಲ್ಲಿ ನಾನು BG 65 ಹಾಕಿದ್ದೀನಿ. ಸೊ ಈ ರಾಕೆಟ್ಗೆ 66 ಚೂಸ್ ಮಾಡೋಣ ಸರ್. ಇದಕ್ಕೆ ಮ್ಯಾಚಿಂಗ್ 66 ಒಂದು 8 ಕಲರ್ ಸಿಗುತ್ತೆ ನಿಮಗೆ. ಅರೌಂಡ್ ಬ್ಲ್ಯಾಕ್ ಇದೆ, ಆರೆಂಜ್ ಇದೆ, ಬ್ಲೂ ಇದೆ, ಫ್ಲೋರೋಸೆಂಟ್ ಇದೆ, ಆರೆಂಜ್ ಇದೆ, ಗ್ರೀನ್ ಇದೆ. ತುಂಬ ಕಲರ್ಸ್ ಇದೆ ನೋಡ್ಬೋದಲ್ಲಿ. ನಿಯಾನ್ ಕಲರ್ ಇದೆ, ವೈಟ್, ಎಲ್ಲೋ, ಥರ ಕಲರ್ಸ್ ಬರುತ್ತೆ ಇದರಲ್ಲಿ. ನೇವಿ ಬ್ಲೂ ಇದೆ ಆ್ಯಂಡ್ ರೆಡ್ ಕಲರ್ ಇದೆ. ಟೋಟಲ್ ಒಂದು 8 ಕಲರ್ ಇದೆ. ಓಕೆ. ಆ್ಯಂಡ್ ಒಂದು ಪಿಂಕ್ ಕಲರು.
ಇಲ್ಲ ಪಿಂಕ್ ಹಾಕ್ಸ್ಬಿಡಿ ಸರ್, ಚೆನ್ನಾಗಿದೆ, ಅಟ್ರಾಕ್ಷನ್ ಆಗಿರುತ್ತೆ, ಅಟ್ರಾಕ್ಟಿವ್ ಆಗಿರುತ್ತೆ. ಸ್ಟ್ರಿಂಗಲ್ಲೇ ಎಷ್ಟು ವೆರೈಟಿ ಇದೆ ನೋಡಿ. ಸೋನೆಕ್ಸಲ್ಲೇ 65 ಟೈಟಾನಿಯಮ್ಮು, ಬೋಲ್ಟು, 66 ಅಲ್ಟಿಮ್ಯಾಕ್ಸು, ಪವರು, 80 ಪವರು, ನಾನು ಇದೆ. ಅದು ಬಿಟ್ಟರೆ ವಿಕ್ಟರ್, ಲೀನಿಂಗು ಸುಮಾರಿದೆ. ಸೊ ತುಂಬ ಜನ ಆ ಥರನೂ ಚೂಸ್ ಮಾಡೋರು ಇದ್ದಾರೆ. ಯಾಕಂದ್ರೆ ಇಲ್ಲೇ ನೋಡ್ಬೋದು ನೀವು, ಒಬ್ಬೊಬ್ಬರು ಒಂದೊಂಥರ ಕಲರ್ ಪ್ರಿಫರ್ ಮಾಡ್ತಾರೆ ಇದರಲ್ಲಿ ಜೆಂಡರ್ ಬೇಸ್ಡ್ ಕಲರ್ ಬರಲ್ಲ ಬ್ಯಾಡ್ಮಿಂಟನ್ ರ್ಯಾಕೆಟ್ಸಲ್ಲಿ ಮತ್ತು ಗಟ್ಟಿಂಗ್ಸಲ್ಲಿ. ಸೊ ನನಗೆ ಈ ಕಲರ್ಗೆ ಮ್ಯಾಚಿಂಗ್ ಆಗೋ ಥರ ಹಾಕ್ಕೊಡಿ ಸರ್. ಇದಕ್ಕೆ ಸರ್ ರೆಡ್ ಹಾಕ್ತೀನಿ. ಓಕೆ, ಸೊ ಒಂದು ಸ್ವಲ್ಪ ವೆಯ್ಟ್ ಮಾಡೋಣ. ತುಂಬ ರ್ಯಾಕೆಟ್ಸು ಗಟ್ಟಿಂಗ್ ಮಾಡೋದಲ್ಲಿ ವೇಟಿಂಗಲ್ಲಿದೆ ನೋಡಿ. ಇವೆಲ್ಲನೂ ಗಟ್ಟಿಂಗ್ ಮಾಡಬೇಕಾಗಿರೋದೆ. ಬೆಳಗ್ಗೆಯಿಂದ ಇಷ್ಟೆಲ್ಲ ಮಾಡಿದ್ದಾರೆ. ಸೊ ಮಾಡ್ತಾ ಇದ್ದಾರೆ ಇನ್ನೂ ಥ್ರೆಡ್ಡಿಂಗು. ಈಗ ಎಂಟ್ರಿ ಲೆವೆಲ್ ಸರ್, ಯಾರೋ ಹೊಸದಾಗಿ ಸ್ಟಾರ್ಟ್ ಮಾಡೋರ್ಗಾದ್ರೆ ಯಾವ್ದು ಸಜೆಸ್ಟ್ ಮಾಡ್ತೀರಾ ಸರ್? ಒಂದು ನಾವು ಬೆಟರ್ ರ್ಯಾಕೆಟ್ ಸಜೆಸ್ಟ್ ಮಾಡ್ತೀವಿ. ಬಿಕಾಸ್ ಏನಾಗುತ್ತೆ ಸರ್, ಅವ್ರಿಗೆ ಗೊತ್ತಿರಲ್ಲ ನಾವು ಡೈಲಿ ರೆಗ್ಯುಲರ್ ಆಡ್ತೀವಿ ಇಲ್ಲ ಅಂತ. ಬಟ್ ಅದು ಒಂದ್ಸಲಿ ಜಾಯ್ನ್ ಆದ್ರೆ ಅದು ಬಿಡಕ್ಕಾಗಲ್ಲ, ಅದೊಂಥರ ವಿಚಿತ್ರ, ಒಂಥರ ಎಡಿಷನ್. ಬಟ್ ಏನಂದ್ರೆ ಲೈಕ್ ನಾವು ಒಂದು ಬೆಟರ್ ರ್ಯಾಕೆಟ್ ಕೊಟ್ರೆ ನೆಕ್ಸ್ಟ್ ಯೂಸ್ ಆಗುತ್ತೆ. ಆ ಬೇಸಿಸ್ ಮೇಲೆ ನಾವು ಒಂದು 2,500-3,000 ರೇಂಜಲ್ಲಿ ಸಜೆಸ್ಟ್ ಮಾಡ್ತೀವಿ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇರುತ್ತೆ, ಬಟ್ ಲಾಂಗ್ ಲಾಸ್ಟಿಂಗ್ ಅಂತ ಹೇಳ್ಬೋದು. ನೆಕ್ಸ್ಟ್ ಆಟ ಕಲಿತಾರೆ, ಚೆನ್ನಾಗಿರುತ್ತೆ, ಕಂಫರ್ಟಬಲ್ ಇರುತ್ತೆ. ಪ್ಲಸ್ ನಾವು ನೋಡಿ ಎಷ್ಟು ಟೈಮ್ ತೆಗೆದು ಎಲ್ಲ ಹೋಯ್ತಾರೆ, ಆಡಕ್ಕೆ ಹೋಯ್ತಾರೆ, ಅದಕ್ಕೂ ಚೆನ್ನಾಗಿ ರೆಡಿಯಾಗಿ ಹೋಗಿಲ್ಲ ಅಂದ್ರೆ ಲೈಕ್ ಆ ಕಡೆ ಟೈಮು ವೇಸ್ಟ್ ಆಗುತ್ತೆ, ದುಡ್ಡು ವೇಸ್ಟ್ ಆಗುತ್ತೆ, ಅಂಡ್ ಲೈಕ್ ಕಲಿಯಂಗೂ ಏನಾಗಲ್ಲ. ಅದು ಬದಲು ಬೆಟರ್ ಐಟಮ್ ಸಜೆಸ್ಟ್ ಮಾಡಿದ್ರೆ ಯೂಸ್ ಆಗುತ್ತೆ, ಅವ್ರಿಗೊಂಥರ ಮಜಾ ಇರುತ್ತೆ ಲೈಕ್ ಆ ಥರ. ಹೌದು, ಬಟ್ ಕೆಲವರು ಇರ್ತಾರೆ ಎಂಟ್ರಿ ಲೆವೆಲ್ ಅಲ್ಲೇ ಹೋಗ್ಬೇಕು, ನಾನು ಇದನ್ನ ತಗೊಂಡು ನೆಕ್ಸ್ಟ್ ಸ್ವಲ್ಪ ಚೆನ್ನಾಗಿರೋದು ತಗೋತೀನಿ ಅಂತ. ಬಟ್ ಎಲ್ಲ ಮೆಂಟಾಲಿಟಿ ಹಂಗಿರುತ್ತೆ. ಬಟ್ ನಾವು ಆ ಥರ ಲೈಕ್ ಹೇಳ್ತೀವಿ, ಫಸ್ಟ್ ಸಜೆಸ್ಟ್ ಮಾಡ್ತೀವಿ. ಅದು ಕೆಲವರು ತಗೋತಾರೆ, ಕೆಲವರು ತಗೊಳ್ಳಲ್ಲ, ಅದು ಬೇರೆ ವಿಷಯ. ಬಟ್ ಲೈಕ್ ನಮ್ಮ ಕಡೆಯಿಂದ ಬೆಟರ್ ಅಂತ ನಾವು ಇದು ಮಾಡ್ತೀವಿ ಫಸ್ಟ್. ಏನು ರೇಂಜಿಂದ ಸ್ಟಾರ್ಟ್ ಆಗುತ್ತೆ ಸರ್? ಸರ್ ಸ್ಟಾರ್ಟಿಂಗ್ ಬೇಸಿಕ್ ಡಿಸ್ಕೌಂಟ್ ಹೋಗಿ 650 25,000 ಸಿಗುತ್ತೆ ನಮ್ಮ ಹತ್ರ. ಓಕೆ, ಸೊ ಈಗ ಒಂದು ಬೇಸಿಕ್ ವೇರಿಯಂಟು, ಮಿಡ್ ವೇರಿಯಂಟು, ಟಾಪ್ ವೇರಿಯಂಟ್ ಯಾವ್ದಾದ್ರು ಒಂದು ರ್ಯಾಕೆಟ್ಸ್ ತೋರಿಸ್ತೀರಾ ನಿಮ್ಮ ಕಲೆಕ್ಷನಲ್ಲಿ? ಸರ್ ಬೇಸಿಕ್ ಅಂದ್ರೆ ಜಾಯಿಂಟ್ ರ್ಯಾಕೆಟ್ ಬರುತ್ತೆ. ಇದು ಜಾಯಿಂಟ್ ರ್ಯಾಕೆಟ್, ಬಟ್ ನಾವು ಸಜೆಸ್ಟ್ ಮಾಡಲ್ಲ. ಜಸ್ಟ್ ನಾರ್ಮಲ್ ಆಡಕ್ಕೆ ಆದ್ರೂ ಓಕೆ. ಬಟ್ ಇದು ನಾವು ಸಜೆಸ್ಟ್ ಮಾಡಲ್ಲ. ಪ್ರೊಫೆಷನಲ್ ಆಗಿ ಆಡಕ್ಕಲ್ಲ, ಮನೆ ಮುಂದೆ ಅದಕ್ಕಾದ್ರೆ ಓಕೆ. ಬಟ್ ಈಗ ಯಾರು ಆತರ ಜಾಯಿಂಟ್ ರ್ಯಾಕೆಟ್ ಸಜೆಸ್ಟ್ ಮಾಡಲ್ಲ. ಅದು ಕೂಡ ನಾವು ಅದಕ್ಕೂ ಇದು ಬೇಡ ಅಂತೀವಿ. ಜಾಯಿಂಟ್ ಲೆಸ್ ತಗೊಂಡ್ರೆ ಬೆಟರ್ ಅಂತ. ನೆಕ್ಸ್ಟ್ ಸ್ಟ್ರಿಂಗ್ಸ್ ಮಾಡಿಸೋಕೆಲ್ಲ ಈಸಿ ಇರುತ್ತೆ, ಚೆನ್ನಾಗಿರುತ್ತೆ ಅಂತ. ಓಕೆ, ಸೊ ಇದೇನಿದೆಯಲ್ಲ ಈ ರ್ಯಾಕೆಟು, ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಕಂಪ್ಲೀಟ್ ಆಗಿ ಆಡಿದ್ದು ಕಲ್ತಿದ್ದು ಎಲ್ಲ ಇದೇ ಥರ ಜಾಯಿಂಟ್ ರ್ಯಾಕೆಟ್ಸ್ ಅಲ್ಲೇ. ಸೊ ಹಾಗೆಲ್ಲ ಇಷ್ಟೊಂದು ಬ್ರ್ಯಾಂಡ್ ಇದೆ, ಇಷ್ಟೊಂದು ವೇರಿಯಂಟ್ಸ್ ಇದೆ ಅಂತಲೇ ನಮ್ಗೆ ಗೊತ್ತಿಲ್ಲ. ಎಷ್ಟು ಹೋಗ್ತಾ ಇದ್ವಿ, ಈವನ್ ಈ ಸ್ಟ್ರಿಂಗ್ದು ಟೆನ್ಷನ್ ಎಷ್ಟಿರುತ್ತೆ ಅದನ್ನು ನಮ್ಗೆ ಗೊತ್ತಿಲ್ಲ. ಜಸ್ಟ್ ಹೋಗ್ತಾ ಇದ್ವಿ, ಒಂದು ರ್ಯಾಕೆಟ್ ಅಂತ ತಗೋತಾ ಇದ್ವಿ. ಒಂದು ಫೆದರ್ ಕಾಕು ಅವಾಗೆಲ್ಲ 10 ರೂಪಾಯಿಗೆಲ್ಲ ಬರ್ತಾ ಇತ್ತು ಫೆದರ್ ಕಾಕು. ಈಗ ಒಂದು ಪೀಸ್ 200 250 ಆಗಿದೆ ಫೆದರ್ ಸೆಟ್ಲು. ಪ್ರೊಫೆಷನಲ್ ಆಗಿ ಆಡೋದೆಲ್ಲ ಡಕ್ ಫೆದರ್ ಅಲ್ಲ, ಡಕ್ ಮತ್ತೆ ಗೂಸ್ ಫೆದರ್ ಅಂತ. ಸೊ ಹಾಗೆಲ್ಲ ಬರ್ತಾ ಇದ್ದಿದ್ದೆಲ್ಲ 5 ರೂಪಾಯಿ 10 ರೂಪಾಯಿ, ಅದೆಲ್ಲ ಡಕ್ ಫೆದರ್ ಅಷ್ಟು ಕಮ್ಮಿಗೆ ಬರೋದು ಇಲ್ಲ. ಸೊ ಅವೆಲ್ಲ ಮಾಮೂಲಿ ಪೌಲ್ಟ್ರಿ ಫಾರ್ಮ್ಸಲ್ಲಿ ಬರುತ್ತಲ್ಲ ಕೋಳಿ, ವೈಟ್ ಕಲರ್, ಅದರದ್ದು ಪಕ್ಕದಲ್ಲಿ ಮಾಡಿರ್ತಾರೆ. ಸೊ ಹಾಗೆ ನಮ್ಗೆ ಅದು ಅಷ್ಟೆಲ್ಲ ಡಿಫ್ರೆನ್ಸ್ ಗೊತ್ತಾಗ್ತಿರಲಿಲ್ಲ ಅವಾಗ. ನೋಡಿ ಇದಲ್ಲೇ ನಾವು ಎಲ್ಲ ಸ್ಟಾರ್ಟ್ ಮಾಡಿದ್ದು. ಸೊ ನೆಕ್ಸ್ಟು ಮಿಡ್ ಟಾಪ್ ತೋರಿಸಿದ್ರು. ಇದು ಒಂಥರ ಐ ಸಿರೀಸ್ ಅಂತ ಇರೋದು. ಇದ್ರಲ್ಲಿ ಒಂದು 8 ಸಿರೀಸ್ ಸಿಗುತ್ತೆ ಐ ಸಿರೀಸ್ ಅಲ್ಲಿ. 35, 48, 47 ಯಾವ್ದು ಲೈಕ್ ಒಂದು 7-8 ಸಿರೀಸ್ ಇದೆ. ಇದು ಲೈಕ್ ಲೈಕ್ 5 ಗ್ರಿಪ್ ಸೈಜ್ ಇರುತ್ತೆ. ಅರೌಂಡ್ 76 to 80 ಗ್ರಾಮ್ ಒಳಗಡೆ ಇರುತ್ತೆ. 30 LBS ಅಂಡ್ ಹೆಡ್ ಹೆವಿ ರಾಕೆಟ್ ಸಿಗುತ್ತೆ ಇದರಲ್ಲಿ, ಅಂಡ್ ಹೆಡ್ ಲೈಟ್ ಸಿಗುತ್ತೆ. ಇದು ಮೀಡಿಯಂ ರೇಂಜ್ ಗೆ ಸಿಗುತ್ತೆ. ಅರೌಂಡ್ 3,500 MRP ಇದೆ. ಒಂದು ಡಿಸ್ಕೌಂಟ್ ಹೋಗಿ ಒಂದು 2,200 ಸಿಗ್ಬೋದು. ಬಟ್ ಒಳ್ಳೆ ರಾಕೆಟ್ ಅಂತ ಬೇಸಿಕ್ ಅಂದ್ರೆ ನಾನು ಈ ತರ ಸಜೆಸ್ಟ್ ಮಾಡ್ತೀನಿ. ಅದರ ನೆಕ್ಸ್ಟ್ ಪ್ರೋ ಅಲ್ಲಿ ಬೇಕಂದ್ರೆ ನಿಮ್ಮ ಮೇಲೆ ಬಿಟ್ಟಿರೋದು, ನಿಮ್ಮ ಬಜೆಟ್ ಪ್ರಕಾರ ಯಾವ್ದು ಬೇಕಂತ ಕೊಡ್ತೀನಿ ಅದಕ್ಕೆ. ಸೊ ನಿಮ್ಮ ಶಾಪಲ್ಲಿ ಇರೋದು ಮೋಸ್ಟ್ ಎಕ್ಸ್ಪೆನ್ಸಿವ್ ಅಟ್ ಪ್ರೆಸೆಂಟ್ ಅವೈಲೇಬಲ್ ಇರೋದು? ಆರ್ಡರ್ ಬೇಸಿಸ್ ತುಂಬಾ ಸಿಗುತ್ತೆ, ಬಟ್ ಅಟ್ ಪ್ರೆಸೆಂಟ್ ನಮ್ಮ ಹತ್ರ ಈಗ ರೆಡಿಯಲ್ಲಿ ಆಲ್ಮೋಸ್ಟ್ 30,000 MRP ಸಿಗುತ್ತೆ ನಮ್ಮ ಹತ್ರ. ವಿಕ್ಟರ್ದು ಇದು ಡ್ರ್ಯಾಗನ್ ಅಂತ ಇದೆ, ಗೋಕು ಅಂತ ರಾಕೆಟ್, ಅದು 30,000 MRP ಮ್ಯಾಕ್ಸಿಮಮ್ ಬರ್ತದೆ. ಅದು ರೆಡಿಯಲ್ಲಿ ಸ್ಟಾಕ್ ಅಲ್ಲಿ ಇದೆ ನಮ್ಮ ಹತ್ರ. ಅದು ಇದೆ. ಆಮೇಲೆ ಯೋನೆಕ್ಸ್ ಟಾಪ್ ಮಾಡಲ್ ಎಲ್ಲ ಇದಾವೆ, ಲಿನಿಂಗಲ್ಲೂ ಟಾಪ್ ಮಾಡಲ್ ಎಲ್ಲ ಸಿಗುತ್ತೆ. ಓಕೆ, ಸೊ ನೋಡಿ ನಾನು ಆಗ್ಲೇ ಹೇಳಿದೆ ನಿಮ್ಗೆ ರ್ಯಾಕೆಟ್ಸ್ ಅಲ್ಲಿ ತುಂಬಾ ಟ್ರಿಕ್ಕಿ ಬರುತ್ತೆ ಅಂತ. ಪ್ಲೇಸ್ ರೈಸ್ ಇದು 4 ನೋಡಕ್ ಆಲ್ಮೋಸ್ಟ್ ಎಲ್ಲ ಸೇಮ್ ಇರುತ್ತೆ. ಇದು ಪ್ಲೇ ಸಿರೀಸ್, ನೆಕ್ಸ್ಟ್ ಬರೋದು ಗೇಮ್ ಸಿರೀಸ್, ಅದು ನೆಕ್ಸ್ಟ್ ಬರೋದು ಟೂರ್ ಸಿರೀಸ್. ಆಮೇಲೆ ಇದು ಕ್ರೇಜಿ ರಾಕೆಟ್ ಹೇಳ್ಬೋದು ನೀವು. ಲೈಕ್ ಈಗ ನಮ್ಮ ವರ್ಲ್ಡ್ ಚಾಂಪಿಯನ್ಶಿಪ್ ಅಲ್ಲಿ ಗೆದ್ದಿರೋರು ರ್ಯಾಂಕ್ ರೆಡ್ಡಿ, ಚಿರಾಗ್ ರೆಡ್ಡಿ ಅವ್ರು ಯೂಸ್ ಮಾಡಿ ರಾಕೆಟ್ ತುಂಬಾನೇ ಕ್ರೇಜಿ ಇದೆ. ತುಂಬಾ ನೆಕ್ಸ್ಟ್ ಲೆವೆಲ್ ರಾಕೆಟ್ ಫೀಲ್ ಅಂದ್ರೆ ತುಂಬಾ ಚೆನ್ನಾಗಿದೆ. ಬಟ್ ಅಷ್ಟು ಲೈಕ್ ಕಾಂಪಿಟೇಟಿವ್ ಇದೆ ಅಂತ ಹೇಳ್ಬೋದು ನಿಮ್ಗೆ. ಬಟ್ ವೆರಿ ಗುಡ್ ರಾಕೆಟ್ ಅಂತ ಹೇಳ್ಬೋದು ನಿಮ್ಗೆ. ನಾನು ಸಜೆಸ್ಟ್ ಮಾಡ್ತೀನಿ, ಒಳ್ಳೆ ರಾಕೆಟ್, ಫಾಸ್ಟ್ ಆಗಲಿ ಪವರ್ ಆಗಲಿ ಎಲ್ಲದಕ್ಕೂ ಒಳ್ಳೆ ರಾಕೆಟ್ 1000Z ಅಂತ. ಇದ್ರಲ್ಲಿ ಇದೇ ತರ ನಮ್ಮ ಹತ್ರ ಈಗ ನೆನೋ ಫ್ಲೇವ್ 1000 ಸಿರೀಸ್ ಹಂಗೆ ಎಲ್ಲ ಸಿರೀಸ್ ಸಿಗುತ್ತೆ. ಎಸ್ ಸ್ಟಾಕ್ ಸಿರೀಸ್ 100 ಸಿರೀಸ್ ಹಂಗೆ ಸಿಗುತ್ತೆ. 80D ಸಿರೀಸ್ ಸಿಗುತ್ತೆ. ಎಸ್ ಗೇಮ್ ಸಿರೀಸ್, ಎಸ್ ಗೇಮ್ ಡಿ ಪ್ರೋ ಸಿಗುತ್ತೆ. ಅಂಡ್ ನೆನೋ ಫ್ಲೇವ್ 700 ಸಿರೀಸ್ ಸಿಗುತ್ತೆ. ಆಮೇಲೆ ಆಕ್ಸೇಬಲ್ 11 ಪ್ರೋ, 11 ಟೂರ್ ಎಲ್ಲ ಸಿಗುತ್ತೆ. ಎಲ್ಲ ಬೇಸಿಕ್ ಇಂದ ಪ್ರೋ ಸಿರೀಸ್ ಎಲ್ಲ ಸಿಗುತ್ತೆ ನಮ್ಮ ಹತ್ರ.
ಸರ್ ಆಲ್ ಓವರ್ ಇಂಡಿಯಾ ಕಳಿಸ್ತೀವಿ ಸರ್, ಎಲ್ಲ ಕಡೆ ಸರ್ವಿಸ್ ಇರುತ್ತೆ, ನಿಮ್ಗೆ ಎಲ್ಲಿ ಬೇಕಂದ್ರೆ ಕಳಿಸ್ಕೊಡ್ತೀವಿ. ಓಕೆ. ಕವರ್ಮೆಂಟ್ ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರೆ ಶೂಸು ಪೋರ್ಟರಲ್ಲಿ. ಸೊ ಪೋರ್ಟರ್ ಆಪ್ಷನ್ಸ್ ಇರುತ್ತೆ, ನೀವು ದೂರ ಇದ್ದರೆ ಬರಲೇಬೇಕು ಅಂತಲೂ ಏನು ನೆಸೆಸಿಟಿ ಇಲ್ಲ. ಹಾಗಿದೆ ಅವರೇ, ಕಾಲ್ ಮಾಡಿ ವಾಟ್ಸಪ್ ಥ್ರೂ ವಿಡಿಯೋ ಕಾಲಲ್ಲಿ ಫುಲ್ ಆಗುತ್ತೆ. ಸ್ಟ್ರಿಂಗು ಮತ್ತು ರ್ಯಾಕೆಟ್ನ ಬುಕ್ ಮಾಡ್ಕೋಬೋದು. ಅದು ಗಟ್ಟಿ ಮಾಡ್ತೀನಿ. ಇದನ್ನ ಚೂಸ್ ಮಾಡಿದ್ದೀನಿ, ಕೆನಾನು ವಿತ್ 66 ಥ್ರೆಡ್, 28 ಟೆನ್ಷನ್ನು. 28 ಹಾಕ್ಬೇಕಾ? 200 400 ಸರ್? ಯಾವುದು ಜಾಸ್ತಿ ಬರುತ್ತೆ ಸರ್? ಬಾಳಿಕೆಗಿಂತ ಪವರ್ ಜಾಸ್ತಿ ಬೇಕಂದ್ರೆ 400 ಹಾಕ್ಸಿ, ಇಲ್ಲ ಲೈಕ್ ನಿಮಗೆ ರೆಗ್ಯುಲರ್ ಸಾಕು ಅಂದರೆ 200 ಹಾಕ್ಸಿ. 400 ಹಾಕ್ಸಿದ್ರೆ ಟೆನ್ಷನ್ ಡಿಸ್ಟ್ರಿಬ್ಯೂಟ್ ಆಗಲ್ಲ. 200 ಹಾಕಿದ್ರೆ ಸ್ವಲ್ಪ ಟೆನ್ಷನ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೇಮ್ ಪ್ರಾಪರ್ ಟೆನ್ಷನ್ ಇರುತ್ತೆ 400 ಅಲ್ಲಿ, ಲೂಸ್ ಆಗಲ್ಲ ಆ ಥರ ಯಾವುದಿಲ್ಲ. 200 ಇಲ್ಲ 400 ಇಲ್ಲ ಸರ್. ಅಲ್ಲ ಇವಾಗ ಸ್ಮ್ಯಾಶ್ ಅದೆಲ್ಲ ಮಾಡುವಾಗ 400 ಹಾಕ್ಸ್ಕೊಳ್ಳಿ, ಬಟ್ ಸ್ವಲ್ಪ ಲೈಫ್ ಕಮ್ಮಿ ಇರುತ್ತೆ, ಬಟ್ ಪವರ್ ಚೆನ್ನಾಗಿರುತ್ತೆ. ಸ್ಟ್ರೆಂತ್, ಪವರ್, ಸೌಂಡ್ ಎಲ್ಲ ಚೆನ್ನಾಗಿರುತ್ತೆ 400 ಅಲ್ಲಿ. ಹೌದು ಸರ್. ಸೊ ಇವಾಗ 200 ಹಾಕ್ಸಿದ್ರೆ ಸೇಮ್ 28 ಬರುತ್ತಾ? 200 ಹಾಕಿ ಸೇಮ್ ಅಷ್ಟೇ ಇರುತ್ತೆ, ಬಟ್ ಆಫ್ಟರ್ ಸಮ್ ಡೇಸ್ ಟೆನ್ಷನ್ ರಿಲೀಸ್ ಆಗುತ್ತೆ 200 ಅಲ್ಲಿ. ಬಟ್ 400 ಅಲ್ಲಿ ಟೆನ್ಷನ್ ಅಷ್ಟೇ ಇರುತ್ತೆ, ರಿಲೀಸ್ ಆಗಲ್ಲ ಟೆನ್ಷನ್. ಓಕೆ ಓಕೆ, ಹಂಗಂದ್ರೆ 400 ಹಾಕ್ಬಿಡಿ. ಸರಿ, ಓಕೆ ಡನ್. 400 ಹಾಕಿ ನೋಡಿ. ಇವಾಗ ಜಸ್ಟ್ ಒಂದು ಪೋರ್ಟರಲ್ಲಿ ಡ್ರಾಪ್ ಮಾಡೋದ್ರು. ಸೊ ಬೆಳಗ್ಗೆಯಿಂದ ಸಂಜೆವರೆಗೂ ಸ್ಟಾಕು ಬರ್ತಾನೆ ಇರುತ್ತೆ. ನೋಡ್ಬೋದು, ಇದೆಲ್ಲ ಲೇಟೆಸ್ಟ್ ಸ್ಟಾಕ್ಸ್. ನಾವು ಒಳಗಡೆಗೂ ಜೋಡ್ಸೋಕ್ಕೆ ಟೈಮ್ ಸಿಕ್ಕಿಲ್ಲ ಅವ್ರಿಗೆ. ನೋಡಿ, ಇಲ್ಲೂ ಎಲ್ಲ ಇವತ್ತು ಬಂದಿರೋ ಸ್ಟಾಕ್ಸು. ಈಗ ಅನ್ಬಾಕ್ಸ್ ಮಾಡ್ತಾ ಇದ್ದಾರೆ ಈ ಸ್ಟಾಕ್ನ. ಸೊ ಇವ್ರ ಹತ್ರ ಏನೇನು ಸಿಗುತ್ತೆ ಅಂತ ಅವ್ರನ್ನೇ ಕೇಳೋಣ. ಸರ್, ಏನೇನು ಸಿಗುತ್ತೆ ಇದರಲ್ಲಿ? ಸ್ಪೋರ್ಟ್ಸ್ ಶಾಪ್ ಅಂದರೆ ಏನು? ಕ್ರಿಕೆಟ್ ಬ್ಯಾಟ್, ಬಾಲ್ ಎಲ್ಲ ಸಿಗುತ್ತಾ ಸರ್? ಓನ್ಲಿ ಫಾರ್ ಬ್ಯಾಡ್ಮಿಂಟನ್ನು. ಬ್ಯಾಡ್ಮಿಂಟನಲ್ಲಿ ಬೇಸಿಗಿಂದ ಪ್ರೋ ಸೀರೀಸ್ ಎಲ್ಲ ಸಿಗುತ್ತೆ ನಿಮಗೆ. ಲೈಕ್ ಶಾರ್ಟ್ಸ್ ಆಗಲಿ, ಟಿ ಶರ್ಟ್ಸ್ ಆಗಲಿ, ಗ್ರಿಪ್ ಆಗಲಿ, ಆ್ಯಂಡ್ ರ್ಯಾಕೆಟ್ಸ್ ಆಗಲಿ, ಕಿಟ್ ಬ್ಯಾಗ್ ಆಗಲಿ, ಬ್ಯಾಡ್ಮಿಂಟನ್ ಏನೇನು ಎಕ್ಸಸರೀಸ್ ಬರುತ್ತೆ ಎಲ್ಲ ಟೈಪ್ಸ್ ಎಲ್ಲ ಎಕ್ಸಸರೀಸ್ ಎಲ್ಲ ಸಿಗುತ್ತೆ. ಆ್ಯಂಡ್ ಎಲ್ಲ ಬೇಸಿಗಿಂದ ಪ್ರೋ ಸೀರೀಸ್ವರೆಗೂ ಸಿಗುತ್ತೆ. ರೆಡಿ ಸ್ಟಾಕ್ ಇರುತ್ತೆ, ಪ್ರೀಮಿಯಂ ಲೆವೆಲ್ ಎಲ್ಲ ಸಿಗುತ್ತೆ. ಲೈಕ್ ನೋಡಿ, ಇದೊಂದು ಲೀನಿಂಗ್ ಶೂ, ಒಂದು ಪ್ರೋ ಎಡಿಷನು ಕಸ್ಟಮೈಸ್ಗೆ ಯಾರು ಕಸ್ಟಮರ್ ಆರ್ಡರ್ ಕಟ್ಟಿದ್ದಾರೆ ಅಂದ್ಬಿಟ್ಟು 24,000 ಸಮಥಿಂಗ್ MRP ಇದೆ. ಲಿಮಿಟೆಡ್ ಎಡಿಷನ್ ಆರ್ಡರ್ ಬೇಸಿಸ್ ಮೇಲೆ ತರಿಸ್ಕೊಡ್ತೀವಿ ಅದರ. ಲೈಕ್ ಅದು ಆ ಶೂಸ್ 24,000. ಹಾಂ, ಜಸ್ಟ್ ನೋಡಿ, ಓಪನ್ ಮಾಡಿ ನೋಡಿ ಒಂದ್ಸಲಿ ನೋಡಿ. ಇವಾಗ ಒಂದು ಕ್ವಶನ್ ಕೇಳ್ತೀನಿ. ಸೊ ಆನ್ಲೈನಲ್ಲಿ ಆಲ್ಮೋಸ್ಟ್ ನಿಮ್ಮದು ಆನ್ಲೈನ್ದು ಸೇಮ್ ಪ್ರೈಸಸ್ ಇರುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಹೌದು ಸರ್, ಆಲ್ಮೋಸ್ಟ್ ಆನ್ಲೈನ್ ರೇಟ್ ಕಂಪೇರ್ ಮಾಡೇ ಕೊಡ್ತೀವಿ ಸರ್. ಪ್ಲಸ್ ಏನಂದರೆ ಸರ್, ಆನ್ಲೈನ್ ನಂಬಕ್ಕಾಗಲ್ಲ ಸರ್. ಲೈಕ್ ಹೇಗೆ ಬರುತ್ತೆ, ಲೈಕ್ ಕೊರಿಯರ್ ಬರುತ್ತಲ್ಲ ಡಿಫೆಕ್ಟ್, ಲೈಕ್ ಬೆಂಡ್ ಆಗಿರ್ಬೋದು, ಲೈಕ್ ಆ ಥರ ಚಾನ್ಸಸ್ ಇರುತ್ತೆ. ಒಂದು ಲೈವ್ ನೋಡಿ ತೊಗೊಳೋದು ಒಂದು ಡಿಫ್ರೆನ್ಸ್ ಇರುತ್ತೆ, ಆಮೇಲೆ ಒಂದು ಫೋಟೋ ನೋಡಿ ತೊಗೊಳೋದು ತುಂಬ ಡಿಫ್ರೆನ್ಸ್ ಇರುತ್ತೆ. ಪ್ಲಸ್ ಪ್ರೈಸ್ಗಿಂತ ಫೀಲ್ ಮಾಡಿ ನೋಡಿ ತೊಗೊಳೋದು ತುಂಬ ಇಂಪಾರ್ಟೆಂಟ್ ಇದೆ ಸರ್. 5 ರೂಪಾಯಿ ಹೆಚ್ಚೆ ಕಮ್ಮಿ, ಬಟ್ ನೀವು ಕಣ್ಣು ಮುಂದೆ ನೋಡಿ ತೊಗೊಳ್ತಾರೆ, ಅದು ಇಂಪಾರ್ಟೆಂಟ್ ಸರ್. ಲೇಟೆಸ್ಟ್ ಆಗಿ GST ರಿವಿಷನ್ ಆಯ್ತಲ್ಲ, ಅದರಲ್ಲಿ ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್, ರ್ಯಾಕೆಟ್ಸ್ ಎಲ್ಲ ಏನೋ GST ಡೌನ್ ಆಗಿದೆಯಾ? ಹಾಂ, ಸ್ವಲ್ಪ ಎಲ್ಲದಲ್ಲಿ ಸ್ವಲ್ಪ ಪ್ರೈಸ್ ಕಮ್ಮಿ ಆಗಿದೆ ಸರ್. ಓಕೆ, ಪ್ರಿವಿಯಸ್ಲಿ ಎಷ್ಟಿತ್ತು? ಶೂ ಅಲ್ಲಿ, ಶೂ ಮತ್ತು ಕಿಟ್ ಬ್ಯಾಗಲ್ಲಿ ಆಗಿಲ್ಲ, ಸ್ವಲ್ಪ ರಾಕೆಟ್ ಎಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಸರ್. ಓಕೆ, ರಾಕೆಟ್ ಮತ್ತು ಸ್ಟಿಂಗ್ಸು ಅದ್ರಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ ಸರ್. ಮತ್ತು ನೀವೇನು ಕಮ್ಮಿ ಮಾಡಿಲ್ಲ? ನಾವು ಫಸ್ಟ್ ಡೇನೇ ಅವ್ರು ಮಾಡೋಕ್ಕಿಂತ ಮುಂಚೆ ನಾವು ಕಮ್ಮಿ ಮಾಡಿದ್ವಿ ಸರ್. ಸೊ ಗಟ್ಟಿಂಗ್ ಆಗ್ತಾ ಇದೆ ನಮ್ಮ ರಾಕೆಟ್. ಟೆನ್ಷನ್ ನೋಡಿ, 28 to 66 BG66. ಮತ್ತು ನೀವು ಪರ್ಸ್ನಲ್ ಆಗಿ ನೀವೇ ಆಡ್ತೀನಿ ಅನ್ನೋದಾದರೆ ಯಾವ ರಾಕೆಟ್ ಚೂಸ್ ಮಾಡ್ತೀರಾ? ಸರ್, ನಾನು ತರೋದು ಯೋನೆಕ್ಸು. ಯಾವ ಮಾಡಲ್? ಎಸ್ಟಾಕ್ಸ್ 100ZZ V ಎಡಿಷನ್ ತರ್ತೀನಿ ಸರ್. ನನಗೆ ಪರ್ಟಿಕ್ಯುಲರ್ ಏನಕ್ಕೆ ಸರ್? ಅದೊಂಥರ ಅದರ ಮೇಲೆ ರಾಕೆಟ್ ಮೇಲೆ ಸ್ವಲ್ಪ ಲೈಕ್ ಹೆಂಗಂದರೆ ಅದು ಇಟ್ಕೊಂಡ್ರೆ ಒಂಥರ ಬೇರೆ ಲೆವೆಲ್ಲೇ ಫೀಲ್ ಇರುತ್ತೆ ನನಗೆ ಆ ಥರ. ಹಾಂ, ಸೊ ಗೆಲ್ತೀನಿ ಸೋಲ್ತೀನಿ ಸೆಕೆಂಡ್ರಿ, ಬಟ್ ಲೈಕ್ ಅದರ ಫೀಲ್ ಆದ್ರೆ ಒಂಥರ ಪಾಸಿಟಿವ್ ಇರುತ್ತೆ ನನಗೆ ಅದರ ರಾಕೆಟಲ್ಲಿ. ಸೊ ಯೋನೆಕ್ಸಲ್ಲಿ ಯಾವ್ದಾದ್ರು ಸೆಲೆಕ್ಟ್ ಮಾಡೋಂಗಿದ್ರೆ ನೋಡಿ, ಅವರ ಮಾಡಲ್ ಹೇಳಿದ್ದಾರೆ, ಅವ್ರು ಪರ್ಸನಲ್ ಆಗಿ ಅದನ್ನ ಯೂಸ್ ಮಾಡ್ತಾರಂತೆ. ಎಸ್ಟಾಕ್ಸ್ 100ZZ V ಎಡಿಷನ್ ಅಂತ. ಎಷ್ಟು ಪ್ರೈಸ್ ಅಷ್ಟದು ಸರ್? ಅರೌಂಡ್ ಈಗ 20,000 ಇದೆ ಸರ್ ರಾಕೆಟ್ ಪ್ರೈಸ್. 20,000 ಇದೆ ಸರ್ ರಾಕೆಟ್ ಪ್ರೈಸ್ ಇದು. ಇದಿಷ್ಟಿನ್ನೂ ವೇಟಿಂಗ್ ಅಲ್ಲಿರೋದು. ಬಾಸ್ ಇವರು ಒಂದು ರೀಡಿಂಗ್ ಮಾಡ್ತಾ ಇದ್ದಾರೆ. ಸೊ ಇಲ್ಲೇ 2 ವೇಟಿಂಗ್ ಇದೆ. ಸರ್ ಒಬ್ಬರು ವೆಯ್ಟ್ ಮಾಡ್ತಾ ಇದ್ದಾರೆ ಕಟಿಂಗ್ ಮಾಡ್ಸೋಕ್ಕೆ. ಸೊ ನಾನು ಸ್ವಲ್ಪ ಆಫೀಸ್ಗೆ ಹೋಗಬೇಕು, ಹಂಗಾಗಿ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಪ್ರಯಾರಿಟಿ ಬೇಸಿಸ್ ಮೇಲೆ ಮಾಡಿಕೊಡ್ತಾ ಇದ್ದಾರೆ. ಬಾಸ್, ಅದಕ್ಕೇನಾದ್ರು ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀರಾ? ಇಲ್ಲ ಸರ್, ಅದ್ರ ಯಾವುದೇ ರೀತಿ ಎಕ್ಸ್ಟ್ರಾ ಚಾರ್ಜಸ್ ಇರಲ್ಲ ನಮ್ಗೆ. 4 ಅಂತಾರೆ. ಲೋನ್ ಬಂದಿದೆ 1 2 3 4 ಅಂದರೆ ಸ್ಟ್ರೈಟ್ ಟೆನ್ಷನ್ ಸಪ್ರೇಟ್ ಇರುತ್ತೆ, ಕ್ರಾಸ್ ಆ್ಯಂಡ್ ಟೆನ್ಷನ್ ಸಪ್ರೇಟ್ ಇರುತ್ತೆ. ಅದರಿಂದ ಡಿಸ್ಟ್ರಿಬ್ಯೂಟ್ ಆಗಲ್ಲ, ಪವರ್ ಜಾಸ್ತಿ ಇರುತ್ತೆ. ಈ ಪರ್ಟಿಕ್ಯುಲರ್ ರ್ಯಾಕೆಟ್ದು ಎಷ್ಟು LBS ಇದೆ ಸರ್? ಸರ್, ಇದರಲ್ಲಿ ವೇರಿಯಂಟ್ ಇದೆ ಸರ್, ಅಪ್ ಟು 30 ಇರುತ್ತೆ, ಇದರಲ್ಲಿ 32 ಹಾಂ. ನೋಡಿ, ರೆಡಿ ಆಗಿದೆ ನಿಮ್ಮ ರಾಕೆಟು. ಸೊ ಯೂಶಲಿ ಸರ್, ಈಗ ಟೂರ್ನಮೆಂಟ್ಸ್ ಆಡ್ತಾರಲ್ಲ, ನಮ್ಮ ಈ ಸ್ಟೇಟ್ ಲೆವೆಲ್ ಪ್ಲೇಯರ್ಸು, ನ್ಯಾಷನಲ್ ಲೆವೆಲ್ ಪ್ಲೇಯರ್ಸ್ ಎಲ್ಲ ಇದಾರಲ್ಲ, ಅವ್ರಿಗೇನು ನೀವು ಕಟ್ಟಿಂಗ್ ಮಾಡ್ತೀರಾ? ಹಾಂ ಸರ್, ಮಾಡ್ಕೊಡ್ತೀನಿ. ಸುಮಾರು ಪ್ಲೇಯರ್ಸ್ ಇದ್ದಾರೆ, ಬಟ್ ಹೆಸರು ಹೇಳಲ್ಲ. ಬಟ್ ಲೈಕ್ ಸುಮಾರು ಪ್ಲೇಯರ್ಗೆಲ್ಲ ಹಾಕೊಡ್ತೀನಿ. ಸ್ಟಿಂಗ್ಸ್ ನ್ಯಾಷನಲ್ ಲೆವೆಲ್ಗೂ ಪ್ಲೇಯರ್ಗೆಲ್ಲ ಹಾಕೊಡ್ತೀನಿ ನಾನು.
ಲೈಕ್ ಅವ್ರು ಹಾಕ್ಸೋದು ಒಂಥರ ಬೇರೆ ಥರ ಮೆಟ್ರ 31 ಸ್ಟ್ರೇಟ್ ಹಾಕ್ಸ್ತಾರೆ, 34 ಕ್ರಾಸ್ ಹಾಕ್ಸ್ತಾರೆ. ಅದು ಲೈಕ್ ಪ್ರೋ ರಾಕೆಟ್ ಇರುತ್ತಲ್ಲ, ಚೆನ್ನಾಗಿರುತ್ತೆ ಫೀಲ್ ಎಲ್ಲ, ಲೈಕ್ ಲೈಫು ಚೆನ್ನಾಗಿ ಬರುತ್ತೆ. ಬಟ್ ಅವರೆಲ್ಲ ಸ್ವಲ್ಪ ಪರ್ಫೆಕ್ಟ್ ಶಾಟ್ ಹೊಡಿದ್ರು, ಅದರಿಂದ ಲೈಕ್ ಬೇಗ ಡ್ಯಾಮೇಜ್ ಆಗಲ್ಲ ರಾಕೆಟ್. ಸೊ ಅದು ನನಗೆ ಆ ವಿಚಾರನೇ ಗೊತ್ತಿರಲಿಲ್ಲ. ಹಿಂಗೆ 31 ಹಿಂಗೆ 34 ಆ ಥರ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಸಿ ಹಾಕಿಸ್ತಾರೆ. ನಾವೆಲ್ಲ ಒಂದೇ ರಾಕೆಟ್ ಫುಲ್ಲು ಒಂದೇ ಟೆನ್ಷನ್ ಇಡಿಸ್ತೀವಿ. ಸೊ ಇದು ಹೊಸ ವಿಚಾರ. ಏನಕ್ಕೆ ಸರ್ ಆ ಥರ? ಸರ್ ಆ ಥರ ಹಾಕಿದ್ರೆ ಲೈಕ್ ಏನಂದ್ರೆ ರಾಕೆಟ್ ಶೇಪ್ ಇರೋದಲ್ಲ, ಪ್ರಾಪರ್ ಶೇಪ್ ಇರುತ್ತೆ. ಪ್ಲಸ್ ಲೈಕ್ ನಿಮಗೆ ಸ್ಮ್ಯಾಶ್ ಎಲ್ಲ ಸ್ವಲ್ಪ ಸ್ಟ್ರೀಟ್ ಬೋರ್ಡ್ ಜಾಸ್ತಿ ಸಿಗುತ್ತೆ, ಅದೊಂದು ರೀಸನ್ ಅದು, ಬೇರೆ ಏನಿಲ್ಲ. ಪ್ಲಸ್ ಪವರ್ ಜಾಸ್ತಿ ಇರುತ್ತೆ ಅಂಡ್ ಶೇಪ್ ಪ್ರಾಪರ್ ಶೇಪ್ ಇರುತ್ತೆ ಅಂತ. ಓಕೆ. ಸೊ ಗಟ್ಟಿಂಗ್ ಮುಗ್ದಿದೆ ನನ್ನ ರಾಕೆಟ್ದು ನೋಡಿ. 4U G5 32 LBS ಲೀನಿಂಗ್ ಎಕ್ಸ್ಪೋರ್ಟ್ಸ್ ಕ್ಯಾನಾನ್. ಇದೊಂದು ಸ್ವಲ್ಪ ಪಿಂಕಿಶ್ ಮಿಕ್ಸ್ ಇದೆ, ಬಟ್ ಬ್ಲ್ಯಾಕಲ್ಲಿ ಇದ್ದಿದ್ದು ಇದೊಂದೇ. ಸೊ ಹಂಗಾಗಿ ಇದನ್ನು ನಾನು ಚೂಸ್ ಮಾಡಿದೆ. ಸರ್ ಗ್ರಿಪ್ಪರ್ ಯಾವ ಟೈಪ್ ಬೇಕಿತ್ತು, ಸಣ್ಣ ದಪ್ಪನ? ಸರ್ ಇದಕ್ಕೆ ಯಾವ್ದು ಕೊಡ್ತೀರಾ ನೀವು? ಸರ್ ನಾವು ಲೈಕ್ ಥಿನ್ ಗ್ರಿಪ್ ಸಜೆಸ್ಟ್ ಮಾಡ್ತೀವಿ, ಬಿಕಾಸ್ ಆಡುವಾಗ ರಾಕೆಟ್ ಬ್ಯಾಲೆನ್ಸು ಸೇಮ್ ಇರುತ್ತೆ. ಆ್ಯಂಡ್ ಎಷ್ಟು ಥಿನ್ ಇರುತ್ತೆ ಗ್ರಿಪ್, ರೊಟೇಟಿಂಗ್ ಈಸಿ ಇರುತ್ತೆ ನಿಮ್ಗೆ ಆಡುವಾಗ, ಇಷ್ಟೆಲ್ಲ ಆಡ್ಬೋದು. ಯೂಶಲಿ ನಾವು ಸಜೆಸ್ಟ್ ಮಾಡೋದಲ್ಲ ಥಿನ್ ಗ್ರಿಪ್, ಬಿಕಾಸ್ ರಾಕೆಟ್ ಬ್ಯಾಲೆನ್ಸ್ ಸೇಮ್ ಇರುತ್ತೆ ಅಂತ. ನಾವು ದಪ್ಪ ಹಾಕಿದ್ರೆ ರಾಕೆಟ್ ವೆಯ್ಟ್ ಬ್ಯಾಲೆನ್ಸ್ ಚೇಂಜ್ ಆಗುತ್ತೆ. ಬಟ್ ಅದೇ ಎಷ್ಟು ಥಿನ್ ಇರುತ್ತೆ ಅಷ್ಟು ನಿಮಗೆ ಲೈಕ್ ಸ್ಮ್ಯಾಶ್ ಎಲ್ಲ ಹೊಡೆದ್ರೆ ಡೀಪಾಗಿ ಹೋಗುತ್ತೆ. ಲೈಕ್ ದಪ್ಪ ಇದ್ರೆ ಲೈಕ್ ಸ್ಮ್ಯಾಶ್ ಎಲ್ಲ ಲೈಕ್ ಸೆಮಿಂಗ್ ಎಲ್ಲ ಹೋಗುತ್ತೆ, ಡೀಪಾಗಿ ಹೋಗಲ್ಲ ಆ ಥರ. ಆ್ಯಂಡ್ ರಿಸ್ಟ್ವರೆಗೂ ನೀಟಾಗಿ ಆಗುತ್ತೆ ಥಿನ್ ಇದ್ರೆ. ಸೊ ಇವನ್ ಗ್ರಿಪ್ಪರ್ ಕೂಡ ಮ್ಯಾಟರ್ ಆಗುತ್ತೆ? ಹೌದು ಸರ್. ಸರ್ ಮೇನ್ ಗ್ರಿಪ್ಪರು ಗಡಿಂಗ್ ಎರಡು ತುಂಬ ಮ್ಯಾಟರ್ ಆಗುತ್ತೆ ಇದರಲ್ಲಿ. ಅದು ನೀಟಾಗಿ ಹಾಕೊಟ್ರೆ ಲೈಕ್ ಮ್ಯಾಚಲ್ಲಿ ಮಜಾ ಬರೋದು. ಇಲ್ಲಾಂದ್ರೆ ಲೈಕ್ ನೀವು ಎಷ್ಟೋ 15,000 ತಗೊಂಡ್ರು ಲೈಕ್ ಅದರಲ್ಲಿ ಕಂಫರ್ಟಬಲ್ ಇರಲ್ಲ ನಿಮ್ಗೆ ಆ ಥರ. ಇವನೊಂದು ಗ್ರಿಪ್ಪಲ್ಲಿ ಸ್ವಲ್ಪ ಹೆಚ್ಚಿಗೆ ಇದ್ರೂ ನಿಮ್ಗೆ ಲೈಕ್ ಫೀಲ್ ಬರಲ್ಲ ಅದು ರಾಕೆಟ್ದು, ಕಂಫರ್ಟ್ ಬರಲ್ಲ. ಸೊ ಗ್ರಿಪ್ಪರ್ಸಲ್ಲೂ ಸುಮಾರು ವೆರೈಟಿ ಇದೆ, ಇಲ್ಲಿ ನೋಡ್ಬೋದು ನೀವು. ಎಷ್ಟು ವೆರೈಟಿ ಗ್ರಿಪ್ಪರಲ್ಲೇ ಇದೆ ನೋಡಿ. ಯಾವ ಕಲರ್ ಬೇಕು ಸರ್? ಇದಕ್ಕೆ ಮ್ಯಾಚಿಂಗ್ ಅಂದರೆ ರೆಡ್ ಹಾಕ್ಕೊಳ್ಳಿ. ರೆಡ್ ಬೇಡ ಸರ್, ನಮ್ಮದು ಅದು ರೆಡ್ ಇದೆಲ್ಲ, ಇನ್ನೊಂದು ರಾಕೆಟ್ ಫುಲ್ಲು. ಹಾಗಾದ್ರೆ ನೋಡಿ ಯಾವುದು ಇದು ಯಾವ ಥರ ಇದು? ಅದು ಬೇಡ ಸರ್, ದಪ್ಪ ಇರುತ್ತೆ. ಸ್ಟಾರ್ಟಿಂಗ್ ಜಾಸ್ತಿ ಆದರೆ ಕೆಲವರು ಯೂಸ್ ಮಾಡ್ತಾರೆ, ಬಟ್ ನಾವು ಸಜೆಸ್ಟ್ ಮಾಡಲ್ಲ, ಬಿಕಾಸ್ ತೀರಾ ಥಿಕ್ ಇರುತ್ತೆ. ರಾಕೆಟ್ ವೆಯ್ಟ್ ಸ್ಟಿಲ್ ಫುಲ್ ನಿಮಗೆ ಹ್ಯಾಂಡಲಲ್ಲಿ ಬಂದ್ಬಿಡುತ್ತೆ ವೆಯ್ಟ್. ಮ್ಯಾಚಿಂಗ್ ಮಾಡಿ. ಸೊ ಈ ಕಲರ್ನ ಅವರೇ ಸಜೆಸ್ಟ್ ಮಾಡಿ ಹಾಕ್ತಾ ಇದ್ದಾರೆ. ಹಾಂ ಸರ್, ಶಾರ್ಟ್ಸ್ ಇದೆ, ಟಿ ಶರ್ಟ್ ಬಂದಿದೆ ಹೊಸದು. ಹಾಗೆ ನೋಡಿ, ಅದು ಶಾರ್ಟ್ಸ್ ಟಿ ಶರ್ಟ್ಸು. ಇದು ನಾವು ಹಾಕಿದ್ರೆ ಸ್ವಲ್ಪ ಲೂಸ್ ಬರುತ್ತಲ್ಲ ಸರ್? ಅದು ಲೈಕ್ ಎಲ್ಲ ನೀವೇ ಕಲ್ತ್ಕೊಬಿಟ್ರೆ ನಾವೇನು ಮಾಡೋಣ ಸರ್? ಆಮೇಲೆ ನಮ್ಮ ಹತ್ರ ಯಾರು ಬರ್ತಾರೆ ಸರ್? ಹಾಂ, ಇಲ್ಲ ಸ್ವಲ್ಪ ದಪ್ಪ ಮಾಡ್ತೀನಿ ನಿಮಗೆ. ಲೈಕ್ ಬ್ಯಾಕ್ ಹ್ಯಾಂಡ್ಗೆಲ್ಲ ಕರೆಕ್ಟಾಗಿ ನಿಮ್ಗೆ ಹೋಲ್ಡಿಂಗ್ ಈಸಿ ಇರುತ್ತೆ. ಇದರ ಫೋಲ್ಡ್ ಮಾಡಿ ಹಾಕ್ತೀನಿ. ಓಕೆ. ನೀವು ಎಂಡಲ್ಲಿ ಇಟ್ಕೊಂಡು ಸ್ಮ್ಯಾಶ್ ಎಲ್ಲ ಹೊಡೆದ್ರೂ ನೀಟಾಗಿ ರಾಕೆಟ್ ಸ್ಕಿಡ್ ಆಗಲ್ಲ. ಪ್ಲಸ್ ಸಪೋರ್ಟ್ ಇರುತ್ತೆ ನಿಮಗೆ, ಹೋಲ್ಡಿಂಗ್ ಚೆನ್ನಾಗಿರುತ್ತೆ. ಈ ಥರ ಒಂದು ರೌಂಡ್ ಫುಲ್ ಹಾಕಿದ್ರೆ ಫುಲ್ ಥಿನ್ ಇರೋದು ಗ್ರಿಪ್ಪರು. ಫುಲ್ ಲಕ ಅಂತ ಇದೆ ನಮ್ದು ರಾಕೆಟ್. ಈಗ ಒಂಥರ ರಾಕೆಟ್ ಲುಕ್ ಬಂದಿದೆ ಈಗ. ಕಳಿಸಿ ನಿಮ್ಮ ರಾಕೆಟ್ ರೆಡಿ ಆಗಿದೆ, ಹೋಗಿರಪ್ಪ ಬಂದು ಬಾರಿಸ್ಬೋದು. ಸೊ ಫೈನಲಿ ಮುಗೀತು. ಒಂಥರ ಯುನೀಕ್ ಆಗಿದೆ ಕಲರು, ಅಟ್ರಾಕ್ಟಿವ್ ಆಗೂ ಇದೆ. ಸೊ ಥ್ಯಾಂಕ್ಸ್ ಟು ಗುರುದೇವ್ ಸ್ಪೋರ್ಟ್ಸ್ ಅಶೋಕ್ ಅವ್ರಿಗೆ ನನಗೆ ಈ ರಾಕೆಟ್ ಸ್ಪಾನ್ಸರ್ ಮಾಡಿದ್ದಕ್ಕೆ. ಸಾರಿ, ಆ ಥರ ಹೇಳ್ಬೇಡಿ ಸರ್. ಥ್ಯಾಂಕ್ ಯು ಸರ್. ನಿಮಗೆ ಈ ಅಡ್ರೆಸ್ ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹಾಗೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರು ನಾನು ಕೊಟ್ಟಿರ್ತೀನಿ. ಥ್ಯಾಂಕ್ಸ್ ಟು ಗುರುದೇವ್ ಸ್ಪೋರ್ಟ್ಸ್ ಅಶೋಕ್ ಅವ್ರಿಗೆ. ಥ್ಯಾಂಕ್ ಯು. ಒಳ್ಳೆ ನಮಗೆ ಸುಮಾರು ದಿನದಿಂದ ಒಳ್ಳೆ ಇದನ್ನೆಲ್ಲ ಸಜೆಸ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಓಕೆ.